ನಾಟಕವನ್ನು ಆಡುತ್ತಿದ್ದೇವೆ. ನಾವು ಇಂದು ಮೊದಲಿಗೆ ಪಾತ್ರ ಪರಿಚಯವನ್ನು ಮಾಡುತ್ತೇವೆ. ನಾನು ಸರಸ್ವತಿ, ನಾನು ಚನ್ನಮ್ಮನ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ಶ್ರೀಲಕ್ಷ್ಮಿ, ನಾನು ಬೇವುಗಾರ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ತಿರು ಪಾತ್ರ ಮಾಡುತ್ತಿದ್ದೇನೆ. ನಾನು ಮಾದೇವ್, ನಾನು ಪರೀಕ್ಷೆ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ಸುಮತಿ, ನಾನು ಸೇವಕ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ಸ್ವಯಂ, ನಾನು ಕೃಷ್ಣಪ್ಪಯ್ಯ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ವಿವೇಕ್, ನಾನು ಶಿವನಾಯಕರ ಪಾತ್ರ ಮಾಡುತ್ತಿದ್ದೇನೆ. ನಾನು ಪ್ರತೀಕ್, ನಾನು ಸೈನಿಕ ಪಾತ್ರ ಮಾಡುತ್ತಿದ್ದೇನೆ. ನಾನು ಸಮರ್ಥನ ಕಂಬಡಿ, ನಾನು ರಾಜಾರಾಮನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ನಾನು ಧರ್ಮೇಶ್ ಡೆಂಗಿ, ಸಿದ್ದಪ್ಪ ಶೆಟ್ಟಿ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ಕಳಜಿ ಹಿನ್ನೆಲೆ ಪಾತ್ರದಲ್ಲಿ ಕಾಣಿಸುತ್ತೇನೆ. ಗೆಳೆಯರೇ, ನಮ್ಮ ದೇಶದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ಲಕ್ಷ್ಮೀಬಾಯಿ ಅವರನ್ನು ಏಕೆ ನೆನೆಯುತ್ತೇವೆ? ಯಾಕಂದ್ರೆ ಅವರು ದೊಡ್ಡ ದೊಡ್ಡ ಸಾಧನೆ ಮಾಡ್ಯಾರ, ಅದಕ್ಕೆ ನನಗೆ ಗೊತ್ತು. ಶಿವಮೊಗ್ಗದ ಒಂದು ಜಿಲ್ಲೆ ಐತಿ. ಆ ಜಿಲ್ಲೆ ಒಳಗ ಸಾಗರ ಎಂಬ ತಾಲೂಕು ಐತಿ. ಆ ತಾಲೂಕಿನ್ಯಾಗ ಕೆಳದಿ ಎಂಬ ಊರೈತಿ. ಯಾವೂರ? ಕೆಳದಿ. ಆ ಕೆಳದಿ ಒಳಗ ವೀರರಾಣಿ ಕೆಳದಿ ಚೆನ್ನಮ್ಮ ಆಳುತ್ತಿದ್ದರು. ಹೌದು, ಈ ರಾಜ್ಯದ ಕೀರ್ತಿಯನ್ನು ದಶ ದಿಕ್ಕಿನಲ್ಲಿ ಎಬ್ಬಿಸಿದಳು. ಇವಳು ಶಿಕಾರಿಪುರ ತಾಲೂಕಿನ ಕೋಟಿಪುರ ಗ್ರಾಮದ ಸಿದ್ದಪ್ಪ ಶೆಟ್ಟಿ ಎಂಬಾತನ ಮಗಳು. ಇವಳು ಸೋಮಶೇಖರ ನಾಯಕನ ಹೆಂಡತಿ ಆಗಿದ್ದಳು. ಆಕೆಯ ರಾಜ್ಯಾಡಳಿತ ಕಾಲ 1470ರಿಂದ 1497. ದೃಶ್ಯ 1. ಏನು ಜಂಗಮರೆ, ಏನು ನಿಮ್ಮ ಸಮಸ್ಯೆ? ನಾವು ಜಗಳ ಮಾಡಲತ್ತಾರೆ. ನಾನು ಛತ್ರಪತಿ ಶಿವಾಜಿಯ ಮಹಾರಾಜರ ಮಗ ರಾಜಾರಾಮ್. ಏನು? ನೀನು ಛತ್ರಪತಿ ಶಿವಾಜಿ ಮಹಾರಾಜರ ಮಗನೇ? ನನ್ನಿಂದ ಏನಾಗಬೇಕು? ಬನ್ನಿ ಕುಳಿತುಕೊಳ್ಳಿ. ತಾಯಿ, ಆ ದುಷ್ಟ ಔರಂಗಜೇಬನು ನನ್ನ ಸೈನ್ಯವನ್ನು ಹಿಡಿದಿಟ್ಟುಕೊಂಡಿದ್ದಾನೆ ಹಾಗೂ ನನ್ನ ಸೋದರ ಸಂಭಾಜಿಯನ್ನು ಕೂಡ ಹಿಡಿದಿಟ್ಟುಕೊಂಡಿದ್ದಾನೆ ಹಾಗೂ ನನ್ನನ್ನು ಕೂಡ ಹಿಡಿಬೇಕೆಂದು ಯೋಚಿಸಿದ್ದಾನೆ. ನೀವೇ ನಮಗೆ ರಕ್ಷಣೆ ನೀಡಬೇಕು. ಬೇರೆ ಯಾರಾದರೂ ನಿಮಗೆ ರಕ್ಷಣೆ ನೀಡಲಿಲ್ಲವೇ? ಇಲ್ಲ ತಾಯಿ, ಆ ದುಷ್ಟ ಔರಂಗಜೇಬನ ಕೋಪಕ್ಕೆ ಹೆದರಿ ಯಾರು ರಕ್ಷಣೆ ನೀಡಲಿಲ್ಲ. ಇರಲಿ, ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ನೀಡುವುದು ನಮ್ಮ ಕರ್ತವ್ಯವೆಂದು ಭಾವಿಸುತ್ತೇವೆ. ನಿಮಗೆ ಆಶ್ರಯ ನೀಡುವುದು ನಮ್ಮ ಧರ್ಮ. ತಿಮ್ಮನ ನಾಯಕರೇ, ಇವರನ್ನು ಅತಿಥಿ ಗೃಹಕ್ಕೆ ಹೊರಗೆ ಕರೆದೊಯ್ಯಿರಿ. ವ್ಯವಸ್ಥೆ ಮಾಡಿರಿ. ತಾಯಿ, ನಿಮ್ಮ ಔದಾರ್ಯ ದೊಡ್ಡದು. ನಾನು ನಿಮಗೆ ಕೃತಜ್ಞನಾಗಿರುತ್ತೇನೆ. ದೃಶ್ಯ 2. ತಿಮ್ಮನ ನಾಯಕರೇ, ರಾಜಾರಾಮನಿಗೆ ಆಶ್ರಯ ನೀಡಿದ ಬಗ್ಗೆ ನಿಮಗೆ ಅಭಿಪ್ರಾಯವೇನು? ಅಮ್ಮ, ನೆನಪು ಮಾಡಿಕೊಳ್ಳಿ. ಶಿವಾಜಿ ಮಹಾರಾಜರು ನಮ್ಮ ರಾಜ್ಯದ ಮೇಲೆ ಕುಂದಾಪುರ ಮತ್ತು ಗೋಕರ್ಣಗಳ ಮೇಲೆ ದಾಳಿ ಮಾಡಿ ನಮಗೆ ಸೇರಬೇಕಾದ ಹಣವನ್ನು ಕಿತ್ತುಕೊಂಡು ಹೋಗಿದ್ದರು. ತಿಮ್ಮನ ನಾಯಕರೇ, ಇರಲಿ, ಸದ್ನಮಿಸಿ. ಕೃಷ್ಣಪ್ಪಯ್ಯನವರೇ, ನಿಮ್ಮ ಅಭಿಪ್ರಾಯವೇನು? ಅಮ್ಮ, ರಾಜಾರಾಮನಿಗೆ ಆಶ್ರಯ ನೀಡಿದ್ದು ಔರಂಗಜೇಬನಿಗೆ ಗೊತ್ತಾದರೆ ಅವನು ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ. ಒಂದು ದೊಡ್ಡ ಸೈನ್ಯ, ನಮ್ಮದು ಚಿಕ್ಕ ಸೈನ್ಯ. ನೀವೇನು ಹೇಳ್ತೀರಿ ಅಪ್ಪಾಜಿ? ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ. ದುಷ್ಟರಿದ್ದಾಗಿ ಎದುರಿಗಿಂದ ಸಲ್ಲುವುದಕ್ಕೆ ತಮ್ಮದೇ ಒಳ್ಳೆಯದು. ಹೋರಾಟದಲ್ಲಿ ಅಪ್ಪಾಜಿ ಹೇಳಿದ ನಿಜ. ಅವರಿಗೆ ರಕ್ಷಣೆ ನೀಡುವುದು ನಮ್ಮ ರಾಜಧರ್ಮ. ಇದೇ ಕನ್ನಡಿಗರ ಪರಂಪರೆ. ಕೊಲ್ಲುವವನಿಂದ ಕಾಯುವವನೇ ದೊಡ್ಡವನು. ನಮ್ಮ ಧರ್ಮವೇ ನಮ್ಮನ್ನು ರಕ್ಷಿಸುತ್ತದೆ. ಮಹಾರಾಣಿಯವರಿಗೆ ದೇವಾಗಲಿ, ಮಹಾರಾಣಿಯವರಿಗೆ ದೇವಾಗಲಿ. ತಮ್ಮ ರೂಪಾಯಿ ಭೇಟಿಯಾಗಲು ದೇವರನ್ನು ಕಳಿಸಿಕೊಡಲೇ? ಕಳಿಸಿ. ನಮಸ್ಕಾರ ಅಮ್ಮ. ತಾಯಿ, ಒಂದು ಆಘಾತಕಾರಿ ಸುದ್ದಿ. ಪರವಾಗಿಲ್ಲ, ಹೇಳಿ. ನಾವು ರಾಜಾರಾಮನಿಗೆ ಆಶ್ರಯ ನೀಡಿದ್ದನ್ನು ಕೇಳಿ ಔರಂಗಜೇಬನು ತುಂಬಾ ಕೋಪಗೊಂಡಿದ್ದಾನೆ. ರಾಜಾರಾಮನು ಔರಂಗಜೇಬನಿಗೆ ಒಪ್ಪಿಸಬೇಕಂತೆ, ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧತೆ ಎಂದು ಹೇಳಿದ್ದಾನೆ. ಹೀಗೋ ರಾಜಾರಾಮನಿಗೆ ಆಶ್ರಯ ನೀಡಿದ್ದಾಯ್ತು. ಅವರನ್ನು ಒಪ್ಪಿಸುವುದು ಸಾಧ್ಯ ಇಲ್ಲ. ಶರಣಾಗತವರಿಗೆ ರಕ್ಷಣೆ ನೀಡುವುದು ಕನ್ನಡಿಗರ ಪರಂಪರೆ. ಇದಕ್ಕೇನು ಮುಂದಿನ ದಾರಿ ಕೃಷ್ಣಪ್ಪಯ್ಯ? ತಾಯಿ, ನಾವು ಕನ್ನಡಿಗರು ಕಲಿತನದಿಂದ ಕಾದಾಡೋಣ. ಜಯಾಪಜಯ ಶಿವನಿಚ್ಛೆ. ಯುದ್ಧ ಒಂದೇ ಉಳಿದಿರುವುದು ತಾಯಿ. ಮಹಾರಾಣಿಯವರೇ, ಕೃಷ್ಣಪ್ಪಯ್ಯ ಹೇಳುವುದು ಮಾತು ಸತ್ಯ. ಯುದ್ಧಕ್ಕೆ ಆದೇಶ ನೀಡೋಣ. ಕನ್ನಡಿಗರನ್ನು ಉಳಿಸೋಣ. ಮಗಳೇ, ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ಸಭೆ ತೀರ್ಮಾನವೆಂದು ಕಾಣುತ್ತದೆ. ಸೇನಾ ನಾಯಕರೇ, ಮಂತ್ರಿಗಳೇ, ನೆರೆಯ ಅರಸರಿಗೆ ತಿಳಿಸಿ ಯುದ್ಧಕ್ಕೆ ತಯಾರಾಗಲು. ಹರ ಹರ ಮಹಾದೇವ್. ದೃಶ್ಯ 3. ಕೃಷ್ಣಪ್ಪಯ್ಯ, ತಿಮ್ಮನ ನಾಯಕರೇ, ಯುದ್ಧದ ಸಮಾಚಾರವೇನು? ನೆರೆಯ ಅರಸರು ನಿಮಗೆ ಸಹಾಯ ಮಾಡುತ್ತಿದ್ದಾರೋ? ಅಮ್ಮ, ನೆರೆಯವರಿಗೆ ರಾಷ್ಟ್ರಗಳು ನಮಗೆ ಸಹಾಯ ಮಾಡುತ್ತಿದ್ದಾರೆ ಮತ್ತು ನಮ್ಮ ಸೈನ್ಯ ತಂಡವಾಗಿ ಹೋಗುತ್ತಿದೆ. ನಡು ಮಧ್ಯ ಡಮರಾಗಿ ನಡೆದಾಗಿ ಮೊದಲ ಸೈನ್ಯ ಎದುರುತ್ತಿದೆ. ಅಮ್ಮ, ಮಾತ್ರ ಮಾಡಿದಲ್ಲಿ ಜಡಿಮಳೆ ಸುರಿಯುತ್ತಿದೆ. ನಮ್ಮ ಮೌತರು ಆನೆಗಳ ಸಹಾಯದಿಂದ ನೂರಾರು ಆನೆಗಳನ್ನು ನುಗ್ಗಿಸುತ್ತಿದ್ದಾರೆ ಹಾಗೂ ಮೊದಲ ಸೈನ್ಯ ತಂದಂತಹ ಇತಿಗಳನ್ನು ಅಲ್ಲೇ ಬಿಟ್ಟು ಓಡಿಬಿಟ್ಟಿದ್ದಾರೆ. ಮಹಾರಾಣಿಯವರಿಗೆ ದೇವಾಗಲಿ, ಮಹಾರಾಣಿಯವರಿಗೆ ದೇವಾಗಲಿ. ಮೊಘಲರ ಸೇನೆ ಹೊಡೆಯುವ ಯುದ್ಧದಲ್ಲಿ ನಾವು ಗೆದ್ದೆವು. ಹೌದೇ? ರೀತಿಯ